ರೂಪರಚನಾಶಾಸ್ತ್ರ, ಭ್ರೂಣಶಾಸ್ತ್ರ ಮುಂತಾದ ಜೀವಶಾಸ್ತ್ರದ ಶಾಖೆಗಳಿಂದ ಜೀವ ವಿಕಾಸಕ್ಕೆ ಯಾವ ರೀತಿಯ ಸಾಕ್ಷ್ಯಾಧಾರಗಳಿವೆ ಅನ್ನೋದನ್ನು ಗಮನಿಸಿದ್ವಿ. ವರ್ಗೀಕರಣ ಶಾಸ್ತ್ರ, ಶರೀರ ರಚನಾ ಶಾಸ್ತ್ರ ಅವುಗಳಿಂದಲೂ ಕೂಡ. ಆದರೆ ಈ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಇಂಡೈರೆಕ್ಟ್ ಎವಿಡೆನ್ಸಸ್ ಅಂತ ಪರಿಗಣಿಸಲಾಗುತ್ತೆ. ಇಂಡೈರೆಕ್ಟ್ ಎವಿಡೆನ್ಸಸ್ ಅಂತ ಅಂದರೆ ಅವು ನೇರವಾದ ಸಾಕ್ಷ್ಯಗಳಲ್ಲ. ಯಾಕೆ ನೇರವಾದ ಸಾಕ್ಷ್ಯಗಳಲ್ಲ ಅಂತ ಹೇಳ್ತೀವಿ ಅಂತಂದರೆ, ಈ ಎಲ್ಲ ಸಾಕ್ಷ್ಯಗಳು ನಮಗೆ ಏನನ್ನು ಸೂಚಿಸ್ತವೆ? ಅವೆಲ್ಲ ಸೂಚಿಸೋದು ಒಂದೇ ಪೂರ್ವಜ ಪ್ರಾಣಿಯಿಂದ ಈ ಎಲ್ಲ ಭಿನ್ನ ಭಿನ್ನ ಪ್ರಾಣಿಗಳು ಬಂದಿರ್ಬೋದು. ಕಾಮನ್ ಆ್ಯನ್ಸೆಸ್ಟ್ರಿ ಅನ್ನೋದನ್ನು ಹೇಳುವಂಥ ಒಂದು ಉದಾಹರಣೆನ ನೀವು ಎಲ್ಲದರಲ್ಲೂ ಕೂಡ ಗಮನಿಸಿದ್ದೀವಿ. ಹಾಗಾಗಿ ಇವ್ಯಾವೂ ಕೂಡ ಜೀವ ವಿಕಾಸಕ್ಕೆ ನೇರವಾದ ಸಾಕ್ಷ್ಯವನ್ನು ಒದಗಿಸಲ್ಲ. ಜೀವಶಾಸ್ತ್ರದ ಒಂದು ಶಾಖೆ ಮಾತ್ರ ಜೀವ ವಿಕಾಸಕ್ಕೆ ನೇರವಾದ ಸಾಕ್ಷ್ಯಗಳನ್ನು ಒದಗಿಸುತ್ತೆ. ಖಚಿತವಾಗಿ ಏನಾಗಿದೆ ಅನ್ನೋದನ್ನು ಇಲ್ಲಿ ಹೀಗಾಗಿರಬಹುದು ಅಂತ ಹೇಳ್ತೀವಿ. ಹೀಗೇ ಆಗಿದೆ ಅಂತ ಹೇಳೋದನ್ನು ಸಾಧ್ಯ ಮಾಡೋದು ಒಂದೇ ಒಂದು ಶಾಖೆ. ಅದನ್ನು ಪೇಲಿಯಂಟಾಲಜಿ ಅಂತ ಕರಿತೀವಿ, ಪ್ರಾಗ್ಜೀವಶಾಸ್ತ್ರ ಅಂತ ಕರಿತೀವಿ. ಪೇಲಿಯಂಟಾಲಜಿ ಅಥವಾ ಪ್ರಾಗ್ಜೀವಶಾಸ್ತ್ರದ ಅಧ್ಯಯನ ಕ್ಷೇತ್ರ ಯಾವುದು? ಪಳೆಯುಳಿಕೆಗಳು, ಫಾಸಿಲ್ಸ್ ಅಂತ ನಾವೇನು ಕರಿತೀವಿ. ಪಳೆಯುಳಿಕೆಗಳ ಅಧ್ಯಯನ, ಅದನ್ನು ಪ್ರಾಗ್ಜೀವಶಾಸ್ತ್ರ ಅಂತ ಕರೆಯಲಾಗುತ್ತೆ. ಈ ಪಳೆಯುಳಿಕೆಗಳು ಅಂದ್ರೇನು? ಎ ಫಾಸಿಲ್ ಕ್ಯಾನ್ ಬಿ ಡಿಫೈನ್ಡ್ ಲೈಕ್ ದಿಸ್. ಪಳೆಯುಳಿಕೆಗಳನ್ನು ಹೀಗೆ ನಿರೂಪಣೆ ಮಾಡ್ಬೋದು. ರಿಮೈನ್ಸ್ ಆಫ್ ಎನ್ ಆರ್ಗ್ಯಾನಿಸಮ್ ಆರ್ ಇಟ್ಸ್ ಬಾಡಿ ಪಾರ್ಟ್ಸ್ ಬರೀಡ್ ಇನ್ ದಿ ಡೀಪರ್ ಸೆಡಿಮೆಂಟ್ಸ್ ಆಫ್ ದಿ ಅರ್ತ್. ಒಂದು ಜೀವಿಯ ಅಥವಾ ಅದರ ದೇಹದ ಭಾಗಗಳು ಭೂಮಿಯ ತಳಪದರದಲ್ಲಿ ಸಂಗ್ರಹವಾಗಿ ಇರುವಂಥ ಒಂದು ವ್ಯವಸ್ಥೆಗೆ ಫಾಸಿಲ್ ಅಂತ ಕರೆಯಲಾಗುತ್ತೆ, ಪಳೆಯುಳಿಕೆ ಅಂತ ಕರೆಯಲಾಗುತ್ತೆ. ಇಂಗ್ಲೀಷ್ನಲ್ಲಿ ಫಾಸಿಲನ್ನು ಅದರ ಸ್ಪೆಲ್ಲಿಂಗಿಂದಲೇ ಡಿಫೈನ್ ಮಾಡುವ ಒಂದು ಸಾಧ್ಯತೆ ಇದೆ. ಫಾರ್ಮರ್ ಆರ್ಗ್ಯಾನಿಸಮ್ಸ್ ಸ್ಟ್ರಕ್ಚರ್ಸ್ ಸ್ಟಡೀಡ್ ಇನ್ ಲಿಥೋಗ್ರಾಫ್ ಅಂತ. ಲಿಥೋಗ್ರಾಫ್ ಅಂದರೆ ಶಿಲೆಗಳ ಅಧ್ಯಯನ. ಫಾರ್ಮರ್ ಆರ್ಗ್ಯಾನಿಸಮ್ಸ್ ಸ್ಟ್ರಕ್ಚರ್ಸ್ ಸ್ಟಡೀಡ್ ಇನ್ ಲಿಥೋಗ್ರಾಫ್, ದಟ್ ಈಸ್ ಎ ಫಾಸಿಲ್. ಜೀವ ವಿಕಾಸದ ದೃಷ್ಟಿಯಿಂದ ಪಳೆಯುಳಿಕೆಗಳನ್ನು ಜೀವ ವಿಕಾಸದ ಲಿಖಿತ ಸಾಕ್ಷ್ಯಾಧಾರಗಳು ಅಂತ ಪರಿಗಣಿಸಲಾಗುತ್ತೆ. ರಿಟರ್ನ್ ಡಾಕ್ಯುಮೆಂಟ್ಸ್ ಆಫ್ ಎವಲ್ಯೂಷನ್. ಏಕೆಂದರೆ ಯಾವುದೋ ಒಂದು ಪೂರ್ವಜ ಜೀವಿಯ ಪಳೆಯುಳಿಕೆ ಸಿಕ್ಕಿದಾಗ ಈಗ ವಾಸಿಸ್ತಾ ಇರುವಂಥ ಅದರ ಹೋಲಿಕೆ ಇರುವ ಪ್ರಾಣಿಯ ಜೊತೆಗೆ ಈ ಪಳೆಯುಳಿಕೆಯನ್ನು ಹೋಲಿಸಿ ನೋಡಿದಾಗ ಆಗ ಹೇಗಿತ್ತು, ಈಗ ಏನು ಬದಲಾವಣೆಯಾಗಿದೆ, ಈ ಬದಲಾವಣೆಗೆ ಎಷ್ಟು ವರ್ಷಗಳು ತೆಗೆದುಕೊಂಡಿವೆ. ಯಾಕೆಂದರೆ ಫಾಸಿಲನ್ನು ಅದು ಉಂಟಾದ ವರ್ಷವನ್ನು ನಿರ್ದಿಷ್ಟವಾಗಿ ಕಂಡುಹಿಡಿಯುವ ಈ ಒಂದು ಸಾಧ್ಯತೆ ಇವತ್ತು ಇದೆ. ಹಾಗಾಗಿ ಫಾಸಿಲ್ಗಳ ವಯಸ್ಸನ್ನು ಕಂಡುಹಿಡಿಬೋದು, ಯಾವಾಗ ಅವು ಉಂಟಾದವು ಅನ್ನೋದನ್ನು ಕಂಡುಹಿಡಿಬೋದು. ಆಗ ಫಾಸಿಲ್ ಉಂಟಾದ ಸಂದರ್ಭದಲ್ಲಿ ಇದ್ದಂಥ ಜೀವ ಭೌಗೋಳಿಕ ವಾತಾವರಣಗಳನ್ನೆಲ್ಲ ಅಧ್ಯಯನ ಮಾಡ್ಬೋದು. ಸೊ ಆಗ ಏನಾಗಿತ್ತು, ಈಗ ಏನಾಗಿದೆ, ಯಾವ ಯಾವ ಬದಲಾವಣೆಗಳಾಗಿದೆ ಅನ್ನೋದನ್ನು ನಿರ್ದಿಷ್ಟವಾಗಿ ಒಂದು ಫಾಸಿಲ್ನ ಅಧ್ಯಯನದಿಂದ ಹೇಳ್ಬೋದು. ಕನಿಷ್ಠ 5 ಬಗೆಯ ಪಳೆಯುಳಿಕೆಗಳನ್ನು ಗುರುತಿಸಲಾಗುತ್ತೆ. ಮೊದಲನೇದು ಎಂಟೈರ್ ಆರ್ಗ್ಯಾನಿಸಮ್ ಪ್ರಿಸರ್ವ್ಡ್ ಆಸ್ ಎ ಫಾಸಿಲ್. ಕೆಲವೊಮ್ಮೆ
ಇಡೀ ಜೀವಿ, ಇಡೀ ಪ್ರಾಣಿ ಅಥವಾ ಒಂದು ಇಡೀ ಸಸ್ಯ ಪಳೆಯುಳಿಕೆಯಾಗಿ ಭೂಮಿಯ ತಳಪದರದಲ್ಲಿ ಸೇರಿ ಹೋಗಿರ್ಬೋದು. ಉದಾಹರಣೆಗೆ ಸೈಬೀರಿಯಾ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ವುಲಿ ಮ್ಯಾಮತ್ ಅನ್ನುವಂಥ ಒಂದು ಬೃಹತ್ ಗಾತ್ರದ ಪ್ರಾಣಿಯ ಪಳೆಯುಳಿಕೆಗಳನ್ನು ಕಂಡುಹಿಡಿಯಲಾಗಿದೆ. ಈ ಪಳೆಯುಳಿಕೆಗಳ ಅಧ್ಯಯನದಿಂದ ಗೊತ್ತಾಗಿರೋ ಸಂಗತಿ ಏನು ಅಂತಂದರೆ, ಇವು ಆನೆಯ ಪೂರ್ವಜ ಪ್ರಾಣಿಗಳು. ಈ ಪಳೆಯುಳಿಕೆಗಳ ಸಹಾಯದಿಂದ ಅವುಗಳು ಎಂಥ ಪರಿಸ್ಥಿತಿಯಲ್ಲಿ ವಾಸಿಸ್ತಾ ಇದ್ವು, ಯಾವ ರೀತಿಯ ಆಹಾರವನ್ನು ಸೇವಿಸ್ತಾ ಇದ್ವು ಅನ್ನುವ ಎಲ್ಲ ಮಾಹಿತಿಗಳನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗಿದೆ. ಎರಡನೇದು ಕ್ಯಾಸ್ಟ್ಸ್ ಆ್ಯಂಡ್ ಮೋಲ್ಡ್ಸ್, ಅಚ್ಚು ಅಂತ ಕರಿಬೋದು. ಜೀವಿಯೊಂದರ ಗಟ್ಟಿಯಾದಂಥ ದೇಹದ ಭಾಗಗಳು ಕ್ರಮೇಣ ಖನಿಜ ಪದಾರ್ಥಗಳಿಂದ ರೀಪ್ಲೇಸ್ ಆಗಿ ಬಂದರೆ ಅಂಥ ಫಾಸಿಲ್ಗಳನ್ನು ಕ್ಯಾಸ್ಟ್ಸ್ ಆ್ಯಂಡ್ ಮೌಲ್ಡ್ಸ್ ಅಂತ ಕರೆಯಲಾಗುತ್ತೆ. ಮೂರನೇದು ಪೆಟ್ರಿಫೈಡ್ ಫಾಸಿಲ್ಸ್ ಅಂತ. ಇಲ್ಲಿ ದಿ ಆರ್ಗ್ಯಾನಿಸಮ್ಸ್ ಬಾಡಿ ಆರ್ ಪಾರ್ಟ್ಸ್ ಆಫ್ ದಿ ಬಾಡಿ ಅಂಡರ್ಗೋ ಡಿಕೇಯಿಂಗ್. ದೇಹ ಕೊಳಿತಾ ಬರುತ್ತೆ, ನಿಧಾನವಾದ ಪ್ರಕ್ರಿಯೆಯಲ್ಲಿ ದೇಹ ಕೊಳಿತಾ ಬರುತ್ತೆ. ಆ ಕೊಳೆಯುತ್ತಿರುವ ದೇಹದ ಸಾವಯವ ವಸ್ತುಗಳ ಒಂದೊಂದೇ ಕಣ ಕ್ರಮೇಣ ನಿರವಯವ ಖನಿಜಗಳ ರೂಪದಲ್ಲಿ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಈ ಒಂದು ಪ್ರಕ್ರಿಯೆಗೆ ಪೆಟ್ರಿಫ್ಯಾಕ್ಷನ್ ಅಂತ ಕರೆಯಲಾಗುತ್ತೆ. ಅಂಥ ಫಾಸಿಲ್ಗಳನ್ನು ಪೆಟ್ರಿಫೈಡ್ ಫಾಸಿಲ್ಸ್ ಅಂತ ಕರೆಯಲಾಗುತ್ತೆ. ನಾಲ್ಕನೇದು ಇಂಪ್ರೆಷನ್ಸ್, ಗುರುತುಗಳು. ಇಂಪ್ರೆಷನ್ಸ್ ಕ್ರಿಯೇಟೆಡ್ ಬೈ ಪಾರ್ಟ್ಸ್ ಲೈಕ್ ಬೋನ್, ಅಥವಾ ಒಂದು ಪ್ರಾಣಿಯ ಕವಚ, ಶೆಲ್ ಇರ್ಬೋದು, ಒಂದು ಮೂಳೆ ಇರ್ಬೋದು, ಅಥವಾ ಅದರ ಹೆಜ್ಜೆ ಗುರುತಿರ್ಬೋದು. ಅದು ಹಾಗೇ ಭೂಮಿಯಲ್ಲಿ ಪ್ರಿಸರ್ವ್ ಆಗಿ ಬಂದಿರ್ಬೋದು. ಐದನೇದು ಕಾಪ್ರೊಲೈಟ್ಸ್ ಅಂತ. ಪ್ರಾಣಿಯ ಮಲ ಏನಿದೆ, ವಿವಿಧ ಪ್ರಾಣಿಗಳು ವಿವಿಧ ರೀತಿಯ ಮಲವನ್ನು ವಿಸರ್ಜಿಸ್ತವೆ. ಹೀಗೆ ವಿಸರ್ಜಿಸಿದ ಮಲ ಗಟ್ಟಿ ರೂಪ ತಳೆದು ಒಂದು ಫಾಸಿಲ್ ಆಗಿದೆ. ಅದರಿಂದ ಯಾವ ರೀತಿಯ ಆಹಾರವನ್ನು ಸೇವಿಸಿದೆ ಅನ್ನೋದನ್ನೆಲ್ಲ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ಫಾಸಿಲ್ಗಳನ್ನು ಕಾಪ್ರೊಲೈಟ್ ಫಾಸಿಲ್ಗಳು ಅಂತ ಕರೆಯಲಾಗುತ್ತೆ.